ಹಾಯ್ ಹೆಲೋ ನಮಸ್ತೆ ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಹೆತ್ತ ಮಕ್ಕಳಾಗಿದ್ರೂ ಪರವಾಗಿಲ್ಲ, ಯಾವುದೋ ಒಂದು ಕಾರಣಕ್ಕೆ ಮಕ್ಕಳನ್ನ ದ್ವೇಷಿಸ್ತಾ ಇದ್ದೀರಾ, ಮಕ್ಕಳನ್ನ ತುಂಬ ಟಾರ್ಚರ್ ಥರ ನೋಡ್ತಾ ಇದ್ದೀರಾ. ಅಂದರೆ ನೀನು ಹುಟ್ಟೋಕ್ಕೆ ಮುಂಚೆ ನಾನು ಚೆನ್ನಾಗಿದ್ದೆ, ನೀನು ಹುಟ್ಟಿದ ಮೇಲೆ ನಾನು ಹಿಂಗಾದೆ, ನಾನು ಅವ್ರನಿಂದ ದೂರ ಆದೆ, ಇವ್ರನಿಂದ ದೂರ ಆದರೆ ಅಂತ ಏನಾದರೂ ನೀವು ದ್ವೇಷಿಸ್ತಾ ಇದ್ದೀರಾ. ಹಾಗಾದರೆ ಈ ವಿಡಿಯೋ ನೀವು ನೋಡಲೇಬೇಕು. ಯಾಕಪ್ಪ ಅಂದರೆ ಕೆಲವೊಂದು 2-3 ಇನ್ಸಿಡೆಂಟ್ ನಡೆದಿರೋದನ್ನ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೋತಾ ಇದ್ದೀನಿ. ಮಕ್ಕಳ ಮನಸ್ಸೆಲ್ಲ ಎಷ್ಟು ಹೇಗಿರುತ್ತೆ, ಹಾಗೆ ಮಕ್ಕಳ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಡ್ತಾ ಇದ್ದೀನಿ. ಈ ವಿಡಿಯೋ ಬಗ್ಗೆ ನಿಮ್ಗೆ ಏನಾದರೂ ಅನಿಸಿಕೆ ಇದ್ದರೆ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ನಿಮಗೆ ಇನ್ಯಾವುದಾದ್ರೂ ವಿಡಿಯೋಸ್ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸ್ಬೋದು. ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ನಾನು ಹಾಕೋಂಥ ವಿಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗಾಗುತ್ತೆ. ಒಂದು ಆಂಧ್ರದಲ್ಲಿ ನಡೆದಿರುವಂಥ ಸ್ಟೋರಿ ಇದು. ಒಬ್ಬ ಡಾಕ್ಟರ್ ಹೇಳಿದಂಥ ಒಂದು ವಿಷಯ ಇದು. ಸೊ ಒಬ್ಬ ಮಗ, ಒಂದು 8-9 ವರ್ಷದ ಮಗ ತಾಯಿಗೆ ತುಂಬಾ ಮದರ್ಸ್ ಡೇ ಬೆಳಗ್ಗೆಗೆ ಒಂದು ಲೆಟರ್ ಬರೆದಿರ್ತಾನಂತೆ. ಅವನು ಹೇಳ್ತಾನಂತೆ ಅವ್ರ ಅಮ್ಮಗೆ, ಅಮ್ಮ ನಾಳೆ ಮದರ್ಸ್ ಡೇ ಅಲ್ವಾ, ನಿನಗೆ ಒಂದು ನಾನು ಲೈಫ್ ಲಾಂಗ್ ಮರಿದಿರೋ ಅಂಥ ಗಿಫ್ಟ್ ಕೊಡ್ತೀನಿ, ನೀನು ವೆಯ್ಟ್ ಮಾಡು, ನಾಳೆ ಬೆಳಗ್ಗೆ ಆದಮೇಲೆ ನೀನು ಅದನ್ನು ನೋಡಬೇಕು ಅಂತ ಹೇಳ್ತಾನಂತೆ. ಸರಿ ಆಯಿತು, ನನ್ನ ಮಗ ಏನೋ ಗಿಫ್ಟ್ ಕೊಡ್ತಾನಂತ ಹೇಳಿಬಿಟ್ಟು ಈ ತಾಯಿ ತುಂಬ ಕುತೂಹಲದಿಂದ ವೆಯ್ಟ್ ಮಾಡ್ತಾ ಇರ್ತಾರೆ. ಸೊ ಬೆಳಗ್ಗೆ ಕೂಡ ಆಗುತ್ತೆ. ಬೆಳಗ್ಗೆ ಆದಮೇಲೆ ಹೋಗಿ ಮಗನ ರೂಮ್ನ ಬಾಗಿಲು ತೆಗಿತಾರಂತೆ. ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಒಂದು ಎದೆ ಒಡೆದೋಗೋ ಅಂಥ ವಿಷಯನೇ ನಡೆದಿರುತ್ತೆ. ಅದು ಏನಪ್ಪ ಅಂದರೆ, ಮಗ ನೇಣು ಹಾಕ್ಕೊಂಡಿರ್ತಾನೆ. ಮಗ ನೇಣು ಹಾಕ್ಕೊಂಡು ಕೆಳಗೆ ಒಂದು ಡೆತ್ ನೋಟ್ ಬರೆದಿಟ್ಟಿರ್ತಾನಂತೆ. ಆ ಡೆತ್ ನೋಟಲ್ಲಿ ಹೇಗಿರುತ್ತೆ ಅಂದರೆ, ಅಮ್ಮ ಐ ಮಿಸ್ ಯು, ಐ ಲವ್ ಯು ಸೋ ಮಚ್. ನೀನು ಯಾವಾಗಲೂ ನನ್ನ ದ್ವೇಷಿಸ್ತಾ ಇದ್ದೆ, ಹೊಡಿತಾ ಇದ್ದೆ, ದೂರ ತಳ್ತಾ ಇದ್ದೆ. ನಾನು ಇವತ್ತಲ್ಲ ನಾಳೆ ನಿನ್ನನ್ನು ನೆನೆಸ್ಕೊಂಡು ಅತ್ತೆ ಅಳ್ತೀಯ, ನಾನು ಅವಾಗ ಸ್ವರ್ಗದಲ್ಲಿರಲಿ ನರಕದಲ್ಲಿರಲಿ ಬಂದು ನಿನ್ನ ತಬ್ಬಿಕೊತೀನಿ. ಅಪ್ಪ ಬಿಟ್ಟೋಗಿದ್ದ ಕಾರಣಕ್ಕೆ ನೀನು ನನ್ನ ಬೈತಿದ್ದೆ. ನೀನು ಬರೋಕ್ಕೂ ಮುಂಚೆ ನನ್ನ ಜೀವನ ತುಂಬ ಚೆನ್ನಾಗಿತ್ತು, ಇವಾಗ ನನ್ನ ಜೀವನ ಚೆನ್ನಾಗಿಲ್ಲ, ನಿನ್ನಿಂದನೇ ಅಂತ ನನ್ನ ಚುಚ್ಚಿ ನೀನು ಅಂತ ಇದ್ದೆ ನನ್ನ. ಸೊ ನಾನೀಗ ನಿನ್ನ ಬಿಟ್ಟು ಹೋಗ್ತಾ ಇದ್ದೀನಿ. ಇನ್ಮೇಲೆ ನಿನ್ನ ಜೀವನ ತುಂಬ ಖುಷಿಯಾಗಿರಲಿ, ನಗ್ನಗ್ತಾ ಇರೋ ಅಮ್ಮ, ಐ ಮಿಸ್ ಯು ಅಮ್ಮ ಅಂತ ಹೇಳ್ತಾನಂತೆ. ತಾಯಿಗೆ ಎದೆನೇ ಒಡೆದೋಗುತ್ತಂತೆ ಆ ಮಾತುಗಳು ಕೇಳಿ. ಸೊ ಆಗ ತಾಯಿ, ಯಾಕೆ ನಾನು ಹೀಗೆ ಬಿಟ್ಟೋದ ಅಂತ ಮತ್ತೆ ಕಂಟಿನ್ಯೂ ಮಾಡಿದ್ರೆ, ಜನ್ಮ ಕೊಟ್ಟ ತಂದೆ ಬಿಟ್ಟೋಗು ಅಂತ ನಾನು ಹೇಳಿರಲಿಲ್ಲ, ನಿನ್ನಿಂದ ಎಲ್ಲರನ್ನೂ ದೂರ ಮಾಡ್ಕೊ ಅಂತ ನಾನು ಯಾರಿಗೂ ಹೇಳಿರಲಿಲ್ಲ. ಸೊ ಅವರೆಲ್ಲ ಮಾಡಿದ ತಪ್ಪಿಗೆ ನಾನೇನು ಮಾಡಿದೆ ನಿಮಗೆ, ಅವ್ರ ಮೇಲೆ ಇರೋ ದ್ವೇಷನ ತೊಗೊಂಬಂದು ನನಗೆ ಇದು ಮಾಡಿ ನೀನು ನಿನ್ನಿಂದ ಅಂತ ನನಗೆ ಹೇಳಿ ನಾನು ಇವತ್ತು ನಿನ್ನ ಬಿಟ್ಟು ಹೋಗುವಂಥ ಪರಿಸ್ಥಿತಿ ಬಂದಿದೆ ಅಮ್ಮ. ನೀನು ಯಾವಾಗಲೂ ಖುಷಿಯಾಗಿರಬೇಕು ಅಂತ ಹೇಳಿನೇ ನಾನು ನಿನ್ನ ಬಿಟ್ಟು ಹೋಗ್ತಾ ಇರೋದು. ಸೊ ಐ ಮಿಸ್ ಯು ಅಮ್ಮ, ಐ ಲವ್ ಯು ಸೋ ಮಚ್ ಅಂತ ಹೇಳಿ ಬರ್ದಿರ್ತಾನಂತೆ ಮಗ. ಆ ತಾಯಿಗೆ ಏನು ಹೇಳಬೇಕು ಅಂತ ಗೊತ್ತಿರಲ್ಲ. ಮಗನ ಹೆಣನ ತಬ್ಬಿಕೊಂಡು ಗೋಳಾಡ್ತಾ ಇರ್ತಾಳಂತೆ, ನಾನು ಮಾಡಿದ ತಪ್ಪೇನು. ಆಗ ಆ ತಾಯಿ ಗೋಳಾಡ್ತಾಳಂತೆ, ನಾನು ಮಾಡಿದ ತಪ್ಪು, ಇವತ್ತು ನನ್ನ ಮಗ ನನ್ನೇ ಬಿಟ್ಟು ಹೊರಟಿದ್ದಾನೆ, ನಾನು ಈ ಥರ ಮಾಡಬಾರ್ದಾಗಿತ್ತು ಅಂತ. ಸೊ ಎಲ್ಲ ತಾಯಂದ್ರಿಗೂ ನಾನು ಕೇಳ್ಕೊಳ್ಳೋದೇನೆಂದರೆ, ನಾವು ಪ್ರತಿಯೊಂದು ಸಣ್ಣ ಒಂದು ವಿಷಯಗಳನ್ನ, ಯಾರಾದರೂ ನಮ್ಮನ್ನು ಬೈದರೆ, ಯಾರಾದರೂ ನಮ್ಮನ್ನು ಅಂದರೆ ನಾವು ತೊಗೊಂಡೋಗಿ ಮಕ್ಕಳ ಮೇಲೆ ದಬ ಅಂತ ಅವ್ರನ್ನ ಹೊಡೆಯೋದು, ಅವ್ರನ್ನ ನಾವು ದೂರ ತಳ್ಳೋದು, ಅವ್ರನ್ನ ಮಾತಾಡ್ಸೋದು ರೀತಿನೇ ಚೇಂಜ್ ಮಾಡಿಬಿಡ್ತೀವಿ. ಗಂಡ ಜಗಳ ಮಾಡಿದ್ರು ಅವ್ರ ಮೇಲೆ ತೋರಿಸ್ತೀವಿ, ಅತ್ತೆ ಮಾವ ಜಗಳ ಮಾಡಿದ್ರು ಅವ್ರ ಮೇಲೆ ತೋರಿಸ್ತೀವಿ. ಅವ್ರ ಮೈಂಡ್ಸೆಟ್ ಹೇಗಾಗ್ಬಿಡುತ್ತೆ ಅಂದರೆ, ಫುಲ್ಲು ನಾವು ದ್ವೇಷ ಮಾಡೋ ಥರನೇ ಇರುತ್ತೆ ಅವ್ರಿಗೆ. ಸೊ ಅದು ಪಾಪ ಅವ್ರ ಮನಸ್ಸಿನಲ್ಲಿ ತುಂಬಾ ಒಂದು ಇರಿಟೇಷನ್ ಥರ ಇರುತ್ತೆ. ಸೊ ಇದು ನನ್ನ ಜೀವನದಲ್ಲಿ ನಡೆದಿದ್ದು ಒಂದು ಇನ್ಸಿಡೆಂಟ್ ಕೂಡ ಹೇಳ್ತೀನಿ. ನಾನು ನನ್ನ ಮಗಳನ್ನ ತುಂಬ ಹೊಡಿತಿದ್ದೆ. ಒಂದು ಸಣ್ಣ ವಿಷಯಕ್ಕೆ ಅಂತಂದರೂ ಅವಳು ಏನಾದರೂ ಮಾಡಿದಾಗ ಹೊಡಿತಿದ್ದೆ. ಅವಳು ಏನು ಮಾಡಿಬಿಟ್ಲು ಅಂದರೆ, ಲಾಸ್ಟಿಗೆ ನನಗೆ ನಮ್ಮಮ್ಮ ಇಷ್ಟನೇ ಇಲ್ಲ, ನಂಗೆ ನಮ್ಮಪ್ಪ ಇಷ್ಟ, ಯಾರು ಹೊಡಿಯಲ್ಲ ಅವ್ರ ಕಡೆ ಅವಳು ಹೋಗೋದಕ್ಕೆ ಸ್ಟಾರ್ಟ್ ಮಾಡಿದ್ಲು. ನಮ್ಮಮ್ಮ ಸುಮ್ಮನೆ ಹೊಡಿತಾರೆ, ನಾನಿಲ್ಲ ಅಂದರೆ ನಮ್ಮಮ್ಮ ಚೆನ್ನಾಗಿರ್ತಾರೆ, ನಾನು ಸತ್ತೋಗ್ಬಿಟ್ರೆ ಚೆನ್ನಾಗಿರ್ತಾರೆ. ಅವಳಿಗೆ ಹುಷಾರಿಲ್ಲದೆ ಆದಾಗ ಕೂಡ ಅವಳು ಹೇಳ್ತಿದ್ದಿದ್ದಾಗೆ, ನಾನು ಸತ್ತೋಗ್ಬಿಟ್ರೆ ನಮ್ಮಮ್ಮ ಆಸ್ಪತ್ರೆಗೆಲ್ಲ ಓಡಾಡೋ ಹಂಗಿರೋದಿಲ್ಲ,
ಅಂತೆಲ್ಲ ಅವಳ ಬಾಯಿಂದ ಕೇಳಿದಾಗ ನನಗೆ ತುಂಬ ದುಃಖ ಆಗ್ತಾಯಿತ್ತು. ನಾವೆಷ್ಟೇ ಪ್ರೀತಿಯಲ್ಲಿ ನಾವು ಮುಚ್ಚಿಟ್ಕೊಂಡ್ರೆ ಕೂಡ ನಮ್ಮ ಪ್ರೀತಿನ ಅವ್ರಿಗೆ ಮುಳುವಾಗುತ್ತೆ ಅಂತ ನಾವು ಬಚ್ಚಿಟ್ಕೊಂಡಾಗ ಅವ್ರಿಗೆ ಅದು ಅರ್ಥ ಆಗೋದಿಲ್ಲ. ನಾವು ಹೊಡೆಯೋ ಒಂದೊಂದು ಏಟು ಅವ್ರ ಮನಸ್ಸನ್ನ ಕದಲಿಸ್ತಾ ಇರುತ್ತೆ. ಸೊ ಆಗ ನನಗೆ ಅನ್ನಿಸ್ತು, ಪ್ರೀತಿಯಿಂದ ಮಾತಾಡಿಸ್ಬೇಕು, ಇವ್ರನ್ನ ಯಾವಾಗಲೂ ನಾವು ಹತ್ರನೇ ಇಟ್ಕೋಬೇಕು, ಇವ್ರನ್ನ ಯಾವುದೇ ರೀತಿ ಹೊಡಿಬಾರ್ದು, ಯಾವ ವಿಷಯಗಳಿಗೆ ಹೊಡಿಬೇಕು ಆ ವಿಷಯಕ್ಕೆ ಮಾತ್ರ ಹೊಡಿಬೇಕು. ಸೊ ಸುಮ್ಮನೆ ಜೋರಾಗಿ ಕಿರ್ಚೋದು ಗದ್ರೋದು ನಾವು ಮಾಡಿದ್ರೆ ಅವ್ರು ನಮ್ಮಿಂದ ದೂರ ಹಾಕ್ತಾರೆ ಹೊರ್ತು ಹತ್ರ ತಗೊಳಕ್ಕಾಗಲ್ಲ ಅಂತ. ಸೊ ನಾನೀಗ ಹೇಳಿದ ಸ್ಟೋರಿ ನೋಡಿದ್ಮೇಲೆ ಅಂತೂ ನನಗೆ ಎದೆನೇ ಹೊಡೆದೋದಂಗಾಯಿತು. ಒಂದು ಕ್ಷಣ ನನ್ನ ಮಗಳು ನನ್ನ ಕಣ್ಣು ಮುಂದೆ ಹಿಂಗೆ ಬಂದು ಹೋದ್ಲು. ಯಾಕಪ್ಪ ಅಂದರೆ ಅವಳನ್ನ ನಾವೆಷ್ಟೇ ಪ್ರೀತಿ ಮಾಡಿದ್ರು ನಾವು ಇರೋವರೆಗೂ ಮಾತ್ರನೇ ನಾವು ಅವ್ರ ಒಂದು ಇದು ಮಾಡ್ತೀವಿ. ಬಟ್ ಅವ್ರು ನಮ್ಮಿಂದ ದೂರ ಆದಮೇಲೆ ನಾವು ಏನೇನೂ ಮಾಡೋಕ್ಕಾಗೋದಿಲ್ಲ. ಆ ತಾಯಿ ಕೂಡ ಎಷ್ಟು ದುಃಖ ಪಟ್ಟಿರ್ತಾರೆ. ಅವರು ತೋರಿಸಿದ ಸಣ್ಣ ಸಣ್ಣ ಒಂದೊಂದು ಸಣ್ಣ ಪುಟ್ಟ ವಿಷಯಗಳಲ್ಲಿ ಆ ಮಗ ಅವನೆಷ್ಟು ನೋವು ತಿಂದಿದ್ದಾನೆ ಅಂತ ಆ ಸ್ಟೋರಿ ನೋಡಿದ್ಮೇಲೆ ನನಗೆ ಗೊತ್ತಾಯಿತು ನಾನೇನು ತಪ್ಪು ಮಾಡ್ತಾಯಿದ್ದೆ, ನನ್ನ ಮಗಳು ಯಾಕೆ ನನ್ನಿಂದ ದೂರ ಓಡ್ತಿದ್ವು ಅಂತ. ಸೊ ಈಗ ನಾನು ಆ ತಪ್ಪು ಮಾಡೋಕ್ಕೆ ಹೋಗ್ತಿಲ್ಲ. ಎಲ್ಲ ತಾಯಂದರು ಅಷ್ಟೇ ಮಕ್ಕಳನ್ನ ಸುಮ್ಮನೆ ಕಿರ್ಚೋದು, ಒಡೆಯೋದು, ಯಾರೋ ಏನೋ ಅಂದಿದ ತಕ್ಷಣ ಹೋಗಿ ದಬ ದಬ ಅಂತ ಒಡೆದು ಬಿಡೋದು, ಈ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮ ಇರುತ್ತೆ. ತುಂಬ ಒಂಥರ ಅವರು ಮಕ್ಕಳು ಅದಕ್ಕೆ ಮಕ್ಕಳು ಅಂತ ಹೇಳ್ತಾರೆ. ಯಾವುದೇ ನಿಷ್ಕಲ್ಮಶ ಇರೋದಿಲ್ಲ, ಯಾವುದೇ ರೀತಿ ಅವ್ರ ಮನಸ್ಸಲ್ಲಿ ಏನೂ ಇರೋದಿಲ್ಲ. ಒಂದು ದೇವರು ಒಂದೇ ಅವರು ಒಂದೇ ಅಂತ ಹೇಳ್ತಾರಲ್ಲ. ಸೊ ಅವ್ರನ್ನ ಹೇಗೆ ಬೇಕೋ ಹಾಗೆ ನೀವು ತಿದ್ದುಕೋಬೋದು ಚಿಕ್ಕ ಮಕ್ಕಳಿರ್ಬೇಕಾದ್ರೆ. ಸೊ ಅಂಥ ಮಕ್ಕಳನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಮಕ್ಕಳನ್ನ ಮಾತ್ರ ಯಾರು ಜೋರಾಗಿ ಗದರಿಸೋದಕ್ಕೆ, ಬೈಯೋದಕ್ಕೆ, ಹೊಡೆಯೋದಕ್ಕೆ ಹೋಗಲೇಬೇಡಿ. ಆ್ಯಕ್ಚುಲಾಗಿ ನಾನು ಬೇರೆ ಮಾಡ್ತಿದ್ದಿದ್ದೆ ಕಂಟೆಂಟ್ ಬೇರೆ, ಬಟ್ ನನಗೆ ಈ ಸ್ಟೋರಿ ತುಂಬಾ ಒಂಥರ ಮನಸ್ಸು ಕದಲಿಸ್ತು. ತುಂಬ ದಿನದಿಂದ ಅನ್ಕೋತಿದ್ದೆ ಇದು ಮಾಡಬೇಕು ಅಂತ. ಮಕ್ಕಳು ಅಂದ್ರೇ ಒಂದು 9 ತಿಂಗಳು ಹೊಟ್ಟೆಲಿಟ್ಟು ಒತ್ತು ಸಾಕಿರ್ತೀವಿ. ಅದನ್ನ ಈಚೆ ಕರ್ಕೊಂಬರೋಷ್ಟರೊಳಗಾಗಿ ನಮ್ಮ ಜೀವನ ನಾವು ಮುಡುಪಾಗಿಟ್ಟು ನಾವು ಅವ್ರನ್ನ ಆಚೆ ಕರ್ಕೊಂಬಂದು ಸಾಕಿ ಸಲಹಿ, ಅವರು ಎಷ್ಟೇ ದೊಡ್ಡವರಾದರೂ ತಾಯಿಯರಿಗೆ ಮಕ್ಕಳೇ ಅಲ್ವಾ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ, ನಮ್ಮ ಮಗು ಚೆನ್ನಾಗಿರಬೇಕು, ನಾವೆಷ್ಟೇ ಕಷ್ಟಪಟ್ಟರು ಪರವಾಗಿಲ್ಲ, ನಮ್ಮ ಮಕ್ಕಳು ಚೆನ್ನಾಗಿರಬೇಕು ಅಂತ ನೋಡೋ ನಮಗೆ ಒಂದು ಸಣ್ಣ ಗಾಯ ಆದ್ರೂ ಸಹಿಸ್ಕೊಳಕ್ಕಾಗೋದಿಲ್ಲ. ಅಕಸ್ಮಾತಾಗಿ ಅವ್ರೇನಾದರೂ ನಮ್ಮ ಕಣ್ಣು ಮುಂದೆ ಹೆಚ್ಚು ಕಡಿಮೆ ಮಾಡ್ಕೊಬಿಟ್ರೆ ಹೇಗೆ ತಡ್ಕೋಬೇಕು ಆ ಜೀವ ಅಲ್ವಾ. ಸೊ ಪ್ರತಿಯೊಬ್ಬರು ತಾಯಂದ್ರೂ ಮಕ್ಕಳನ್ನ ಗದರಿಸೋದಕ್ಕೂ ಬದರಿಸೋದಕ್ಕೂ ಮುಂಚೆ 1 ನಿಮಿಷ ಯೋಚನೆ ಮಾಡಿ. ಸೊ ಯಾರಾದರೂ ಮಕ್ಕಳನ್ನ ತುಂಬ ಒಂಥರ ಹೊಡಿತಿದ್ರೆ ಬೈತಿದ್ರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ. ಸೊ ಇನ್ನೊಂದು ಕೂಡ ಇನ್ಸಿಡೆಂಟ್ ನಾನು ಹೇಳ್ತೀನಿ ನಿಮಗೆ. ಇದು ಕೂಡ ನನ್ನ ಲೈಫಲ್ಲೇ ಒಂದು ಇದಾಗಿದ್ದು. ನನ್ನ ತಾಯಿನ ನಾನು ಅಷ್ಟೊಂದು ಇಷ್ಟಪಡೋದು ಯಾಕಪ್ಪ ಅಂದರೆ, ಆ್ಯಕ್ಚುಲಿ ನಮ್ಮ ಅಮ್ಮನೂ ನನ್ನ ವೀಡಿಯೋಸ್ ನೋಡ್ಬೋದು, ನನಗೆ ಗೊತ್ತಿಲ್ಲ. ಯಾಕಪ್ಪ ಅಂದರೆ ನಮ್ಮಮ್ಮಗೆ ನಾನು ನನ್ನ ತಮ್ಮ ಇಬ್ಬರು, ಒಂದು ಹೆಣ್ಣು ಒಂದು ಗಂಡು, ನಾನು ದೊಡ್ಡೋಳು. ನಮ್ಮಮ್ಮಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ನಾನಂದ್ರೆ ನಮ್ಮಮ್ಮಗೆ ಇಷ್ಟನೇ ಇಲ್ಲ. ನಾನು ಈಗಲೂ ಹೇಳ್ತೀನಿ, ನನ್ನ ಮದುವೆ ಆಗಿ ನನಗೆ ಮಗು ಆದಮೇಲೆ ನಾನು ಹೇಳ್ತೀನಿ ನಮ್ಮಮ್ಮಗೆ ನಾನಂದರೆ ಇಷ್ಟ ಇಲ್ಲ ಅಂತ. ನನಗೆ ತುಂಬ ಮನ್ಸಿಗೆ ನೋವು ಮಾಡುತ್ತೆ. ನನಗೆ ಈಗಲೂ ನೆನೆಸ್ಕೊಂಡ್ರೆ ನನಗೆ ತುಂಬ ದುಃಖ ಆಗುತ್ತೆ. ನಾನೇನು ತಪ್ಪು ಮಾಡಿದ್ದೆ, ನನ್ನ ಯಾಕೆ ಇವ್ರು ಇಷ್ಟಪಡೋದಿಲ್ಲ ಅಂತ. 30 ವರ್ಷ ನನಗೆ 30 ವರ್ಷದೊಳಾದರೂ ತಾಯಿ ಪ್ರೀತಿನ ಬಯಸೋದಿದೆ ಅಲ್ವಾ. ಸೊ ನಮ್ಮಮ್ಮ ನನ್ನ ಅವಾಗಲಿಂದನೂ ಹೊಡೆಯೋದು ಬೈಯೋದು ತುಂಬ ಮಾಡ್ತಿದ್ರು. ನಮ್ಮಮ್ಮ ನನ್ನ ತಮ್ಮನ ಮೇಲೆ ಇರೋ ಪ್ರೀತಿ ವಿಶ್ವಾಸ ನನ್ನ ಮೇಲೆ ನಮ್ಮಮ್ಮಗೆ ಇವಾಗಲೂ ಇಲ್ಲ, ಮುಂಚೆನೂ ಬರೋದಿಲ್ಲ, ಹಿಂದೇನೂ ಇರಲಿಲ್ಲ ಅನಿಸುತ್ತೆ. ಸೊ ಆಗ ನನಗೆ ತಾಯಿ ಪ್ರೀತಿ ತೋರಿಸ್ಕೊಟ್ಟಿದ್ದು ನಮ್ಮ ಯಜಮಾನ್ರವ್ರ ಅಕ್ಕ. ನಂಗೆ ಅದಕ್ಕೆ ಅವರು ಅಂದರೆ ನನಗೆ ತುಂಬ ಇಷ್ಟ. ನನ್ನ ಪ್ರತಿ ಕಷ್ಟ ಸುಖದಲ್ಲೂ ನನ್ನ ತಪ್ಪು ಒಪ್ಪಲ್ಲ ಅವರೇ ನನಗಿದ್ದಿದ್ದು. ಸೊ ಅದು ನನಗೆ ತುಂಬಾ ನೆನಪಾಗುತ್ತೆ. ನನ್ನ ಮಗಳನ್ನ ಏನಾದರೂ ಅಂದಾಗ ನನಗೆ ನನ್ನ ತಾಯಿ ಸಡನ್ನಾಗಿ ನೆನಪು ಬರ್ತಾರೆ. ನಾನು ಏನಾದರೂ ಇವಳನ್ನ ಹೊಡೆದಾಗೂ ನನಗೆ ಯಾರಾದರೂ ಏನಾದರೂ ಹೇಳ್ತಾರೆ, ನಿಮ್ಮ ಅಮ್ಮ ಥರ ದಬ ದಬ ಅಂತ ಹೊಡಿತೀಯ. ನಂಗೆ ಆ ಮಾತು ಕೇಳೋದಕ್ಕೆ ಮನಸ್ಸು ಕೂಡ ಬೇಜಾರಾಗುತ್ತೆ. ಯಾಕಪ್ಪ ಅಂದರೆ ತಾಯಿಗೆ ಮಕ್ಕಳು ಯಾವತ್ತೂ ಭಾರ ಆಗೋದಿಲ್ಲ ಅಲ್ವಾ. ನಮ್ಮಮ್ಮಗೆ ನಾನು ಏನಕ್ಕೆ ಭಾರ ಆಗಿದ್ದೀನೋ ಗೊತ್ತಿಲ್ಲ. ನಮ್ಮಮ್ಮಗೆ ನನಗೆ ಇವಾಗಲೂ ಇಷ್ಟ ಇಲ್ಲ. ನಮ್ಮಮ್ಮ ನನ್ನ ನೋಡೋದು ಕೂಡ ಇಲ್ಲ. ಸೊ ಮಾತಾಡಿಸ್ಬೇಕು ಅಂತ ಕೂಡ ಅವ್ರಿಗೆ ಅನ್ಸೋದಿಲ್ವೇನು. ಅವರು ಬೇರೆಯವ್ರನ್ನ ನೋಡಿದಷ್ಟು ಪ್ರೀತಿ ವಿಶ್ವಾಸ ನನ್ನ ನೋಡೋದಿಲ್ಲ. ಸೊ ಇದು ನನ್ನ ಲೈಫಲ್ಲಿ ನಡೆದಿದ್ದು ಒಂದು ಇನ್ಸಿಡೆಂಟು. ಪ್ರತಿ ಒಂದು ಇದರಲ್ಲೂ ನಮ್ಮಮ್ಮ ನನಗೆ ನನ್ನ ತಮ್ಮನಿಗೆ ತುಂಬ ವ್ಯತ್ಯಾಸ ಇದೆ. ಅವನಿಗಿರೋ ಬೆಲೆ ಅವನಿಗಿರೋ ಇದು ಅವನಿಗೆ ಇದೆ. ಸೊ ನನ್ನ ಸ್ವಲ್ಪ ಚೀಪಾಗೆ ನೋಡ್ತಾರೆ.
ಅದನ್ನು ನೆನೆಸ್ಕೊಂಡ್ರೂ ಬೇಜಾರಾಗುತ್ತೆ. ಆ ತಾಯಿ ಪ್ರೀತಿನ ನನಗೆ ಇನ್ನೊಬ್ರು ಕೊಡ್ತಾ ಇದ್ದಾರೆ, ಅಂದರೆ ನನ್ನ ಚಿಕ್ಕಮ್ಮ ಕೊಡ್ತಾ ಇದ್ದಾರೆ, ಯಜಮಾನ್ರವ್ರ ಅಕ್ಕ ಕೊಡ್ತಾ ಇದ್ದಾರೆ ನಂಗೆ ಆ ತಾಯಿ ಪ್ರೀತಿ. ನನ್ನ ಪ್ರತಿ ಕಷ್ಟ ಸುಖದಲ್ಲೂ ನನಗೇನೇ ಬೇಕು ಅಂದರು ನನ್ನ ಒಳಿತನ್ನು ಬಯಸೋರು ತಾಯಿಗಿನ್ನ ಅವ್ರ ಹೊಟ್ಟೆಲಿ ಹುಟ್ಟಿಲ್ಲ ಅನ್ನೋದು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ. ನನಗೆ ಅಷ್ಟು ಚೆನ್ನಾಗಿ ನೋಡ್ಕೊತಿದ್ದಾರೆ. ಸೊ ಪ್ಲೀಸ್ ಎಲ್ಲರೂ ಅವ್ರವ್ರ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ. 100 ಜನ ಮಕ್ಕಳಿರಲಿ, ಹೆಣ್ಮಕ್ಳೇ ಆಗಿರಲಿ ಗಂಡು ಮಕ್ಕಳೇ ಆಗಿರಲಿ, ಯಾವ ಮಕ್ಕಳನ್ನ ಕೀಳಾಗಿ ನೋಡಬೇಡಿ. ಆ ಮಕ್ಕಳ ಮನಸ್ಥಿತಿ, ಆ ಮಕ್ಕಳಿಗೆ ಮಕ್ಕಳಾದರೂ ಮನಸ್ಥಿತಿ ಹೋಗೋದಿಲ್ಲ. ಇವ್ರು ನಮ್ಮನ್ನು ಚೀಪಾಗೇ ನೋಡ್ತಾರೆ, ಕೀಳಾಗೇ ನೋಡ್ತಾರೆ ಅಂತ ಅವ್ರ ಹತ್ರ ಯಾವ ಕಷ್ಟ ಸುಖನೂ ಹೇಳ್ಕೊಳಕ್ಕೆ ಅವ್ರು ಬಯಸೋದು ಕೂಡ ಇಲ್ಲ. ಸೊ ಇವತ್ತು ನಾನು ತುಂಬ ಸ್ಟ್ರಾಂಗ್ ಆಗಿದ್ದೀನಿ. ನನಗೆ ಎಷ್ಟೇ ಕಷ್ಟ ಬಂದರೂ ನಂಗೆ ಸಹಿಸೋ ಶಕ್ತಿ ಇದೆ, ನಾನು ಸಹಿಸ್ಕೊಂಡು ಹೋಗ್ತಾ ಇದ್ದೀನಿ. ಇನ್ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಸೂಸೈಡ್ ಮಾಡ್ಕೊಬಿಡ್ತಿದ್ರೇನೋ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ದೇವರು ಅದಕ್ಕೆ ಗಟ್ಟಿ ಮನ್ಸು ಕೊಟ್ಟಿದ್ದೆ ನಾನು ನಿನಗೆ. ತಾಯಿ ಮನೆ ಕಡೆ ಅಷ್ಟೊಂದು ಸ್ಟ್ರಾಂಗ್ ಇಲ್ಲ, ನಿಂಗೆ ಇಲ್ಲಾರಾದರೂ ಒಬ್ರು ಧೈರ್ಯ ತುಂಬೋರು ಇರಲಿ ಅಂತ ಹೇಳಿ ಒಬ್ಬರನ್ನ ಕೊಟ್ಟು ನನ್ನ ಕೂಡ ತುಂಬ ಸ್ಟ್ರಾಂಗ್ ಆಗಿ ಇಟ್ಟಿದ್ದಾನೆ ಅಂತ ಅನಿಸುತ್ತೆ ನನಗೆ ದೇವರು. ಒಂದೊಂದು ಟೈಮ್ ನಾನು ಹಾಗೆ ಅನ್ಕೋತೀನಿ. ಸೊ ಯಾರೆಲ್ಲ ತಾಯಿಯಂದಿರು ಮಕ್ಕಳನ್ನ ಸುಮ್ಮನೆ ಬೈತೀರಾ, ಇಲ್ಲ ನನಗೆ ಈ ಮಗ ಇಷ್ಟ ಇಲ್ಲ, ಈ ಮಗಳು ಇಷ್ಟ ಇಲ್ಲ, ನಂಗೆ ಅವನೇ ಇಷ್ಟ ಅಂತ ಯಾರೆಲ್ಲ ನೋಡ್ಕೋತೀರಾ, ಅವರು ದಯವಿಟ್ಟು ಮೂವರಾಗಿರಲಿ, ಇಬ್ಬರಾಗಿರಲಿ, 4 ಜನ ಆಗಿರಲಿ ಪ್ರೀತಿಯಿಂದ ನೋಡಿ. ಅವ್ರಿಗಾಕೋ ಕೈ ತುತ್ತು, ಇವ್ರಿಗಾಕೋ ಕೈ ತುತ್ತು, ಎರಡೂ ಒಂದೇ. ಅವ್ರು ಕೊಟ್ಟಿರೋ ಎದೆ ಹಾಲು, ಇವ್ರು ಕೊಟ್ಟಿರೋ ಎದೆ ಹಾಲು ಎರಡೂ ಒಂದೇ. ಅವ್ರು ಬೇರೆ ಅಲ್ಲ, ಇವ್ರು ಬೇರೆ ಅಲ್ಲ. ಎಲ್ಲನೂ ಚೆನ್ನಾಗಿ ನೋಡ್ಕೊಳ್ಳಿ. ಸೊ ಅವ್ರಿಗೆ ಎಷ್ಟು ನೋವಾಗ್ತಾ ಇರುತ್ತೆ ಆ ನೋವನ್ನ ನಾನು ಅನುಭವಿಸಿದ್ದೀನಿ. ಸೊ ಅದಕ್ಕೆ ನಾನು ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೋಬೇಕು ಅನ್ಕೋತೀನಿ. ಅವಳಿಗೆ ನನ್ನ ಕಡೆಯಿಂದ ಯಾವುದೇ ನೋವಾಗಬಾರ್ದು ಅಂತ ನಾನು ಅನ್ಕೋತೀನಿ. ಬಟ್ ಆದರೂ ರೂಢಾಗಿರ್ತೀನಿ ನಾನು ಓದೋ ವಿಚಾರದಲ್ಲಿ. ಅವಳು ಯಾರ ಹತ್ರ ಏನು ಅನ್ಸ್ಕೋಬಾರ್ದು ಅನ್ನೋ ವಿಚಾರದಲ್ಲಿ ನಾನು ರೂಢಾಗಿರ್ತೀನಿ. ಬಟ್ ಅದು ಬಿಟ್ಟು ನಾನು ನನ್ನ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಬೇಕು ಅನ್ನೋ ನನ್ನ ಆಸೆ. ಸೊ ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಸಾರಿ ಯಾರಿಗಾದರೂ ಬೇಜಾರಾಗಿದೆ. ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ, ಈ ವಿಡಿಯೋ ಬಗ್ಗೆ ಏನಾದರೂ ಕಾಮೆಂಟ್ಸ್ ಇದ್ದರೆ, ಏನಾದರೂ ಇದ್ದರೆ, ಅನಿಸಿಕೆ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್ ಬಾಯ್.